ಕರ್ತನಲ್ಲಿ ಪ್ರಿಯ ಆತ್ಮೀಯ ದೈವಜನರೇ, ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ವಂದಿಸುತ್ತಾ ಈ ದಿವಸ ಕರ್ತನ ಜೀವವುಳ್ಳ ವಾಕ್ಯದ ಕಡೆ ಗಮನ ಹರಿಸುವ ಪ್ರಿಯ ದೈವಜನರೇ, ಈ ದಿವಸದ ಸತ್ಯವೇದದ ವಾಕ್ಯ ಭಾಗವು 2ನೇ ಅರಸುಗಳ ಪುಸ್ತಕ 4ನೇ ಅಧ್ಯಾಯ 1ರಿಂದ 7 ವಚನವನ್ನು ಓದಿ ಕೇಳುವ. ಒಂದು ದಿವಸ ಪ್ರವಾದಿ ಮಂಡಲಿಯೊಬ್ಬನ ಹೆಂಡತಿಯು ಎಲಿಷನ ಹತ್ತಿರ ಬಂದು ಅವನಿಗೆ, ನಿನ್ನ ಸೇವಕನಾದ ನನ್ನ ಗಂಡನು ಮರಣ ಹೊಂದಿದನು. ಅವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿದ್ದನೆಂಬುದು ನಿನಗೆ ಗೊತ್ತುಂಟಲ್ಲ. ಸಾಲ ಕೊಟ್ಟವನು ನನ್ನ 2 ಮಕ್ಕಳನ್ನು ದಾಸರನಾಗಿ ತೆಗೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾನೆ ಎಂದು ಮೊರೆಯಿಟ್ಟಳು. ಎಲಿಷನು ಆಕೆಗೆ, ನಾನು ನಿನಗೇನು ಮಾಡಬೇಕೆನ್ನುತ್ತೀ? ನಿನ್ನ ಮನೆಯಲ್ಲಿ ಏನಿರುತ್ತದೆ ಹೇಳು ಅಂದನು. ಅದಕ್ಕೆ ಆಕೆಯು, ನಿನ್ನ ದಾಸಿಯ ಮನೆಯಲ್ಲಿ ಒಂದು ಮೊಗ ಎಣ್ಣೆ ಹೊರತಾಗಿ ಏನೂ ಇಲ್ಲ ಎಂದು ಉತ್ತರ ಕೊಟ್ಟಳು. ಆಗ ಎಲಿಷನು ಆಕೆಗೆ, ಹೋಗಿ ನಿನ್ನ ನೆರೆಯವರಿಂದ ಸಿಕ್ಕುವಷ್ಟು ಬರೀ ಪಾತ್ರೆಗಳನ್ನು ಕೇಳಿಕೊಂಡು ಬಾ. ಅನಂತರ ನಿನ್ನ ಮಕ್ಕಳನ್ನು ಒಳಗೆ ಕರಕೊಂಡು ಬಾಗಿಲನ್ನು ಮುಚ್ಚಿ ಎಣ್ಣೆಯನ್ನು ಪಾತ್ರೆಗಳಲ್ಲಿ ಹೊಯ್ದು ತುಂಬಿದವುಗಳನ್ನೆಲ್ಲ ಒತ್ತಡಿಗಿಡು ಎಂದು ಹೇಳಿದನು. ಆಕೆ ಹೋಗಿ ಮಕ್ಕಳನ್ನು ಒಳಗೆ ಕರಕೊಂಡು ಬಾಗಿಲನ್ನು ಮುಚ್ಚಿ ಅವರ ಮುಂದಿಟ್ಟ ಪಾತ್ರೆಗಳನ್ನೆಲ್ಲ ಎಣ್ಣೆ ಹೊಯ್ದಳು. ಪಾತ್ರೆಗಳು ತುಂಬಿದಾಗ ಆಕೆಯು ಮಗನಿಗೆ, ಇನ್ನೊಂದು ಪಾತ್ರೆಯನ್ನು ತಂದಿಡು ಅನ್ನಲು ಅವನು ಪಾತ್ರೆಗಳನ್ನು ತೀರಿದವೆಂದು ಉತ್ತರ ಕೊಟ್ಟನು. ಕೂಡಲೇ ಎಣ್ಣೆ ಉಕ್ಕುವುದು ನಿಂತು ಹೋಯಿತು. ತರುವಾಯ ಆಕೆ ದೇವರ ಮನುಷ್ಯನ ಹತ್ತಿರ ಬಂದು ನಡೆದದನ್ನೆಲ್ಲ ತಿಳಿಸಿದಳು. ಅವನು ಆಕೆಗೆ, ಹೋಗಿ ಎಣ್ಣೆಯನ್ನು ಮಾರಿ ಸಾಲವನ್ನು ತೀರಿಸು, ಉಳಿದ ಹಣದಿಂದ ನೀನು ನಿನ್ನ ಮಕ್ಕಳು ಜೀವನ ಮಾಡಿರಿ ಅಂದನು ಎಂಬುವಂಥದ್ದೇ. ಪ್ರಿಯ ದೈವಜನರೇ, ಈ ವಾಕ್ಯವು ನಮ್ಮ ಕ್ರಿಸ್ತಿಯ ಜೀವನದ ಅನುಭವದಲ್ಲಿ ಬಹಳಷ್ಟು ಸಾರಿ ನಾವು ಕೇಳಿದ್ದೇವೆ ಮತ್ತು ಗ್ರಹಿಸಿದ್ದೇವೆ. ಇಲ್ಲಿ ಒಬ್ಬ ದೇವರ ಸೇವಕನು, ದೇವರ ಸೇವೆ ಮಾಡುವಂಥ ಒಬ್ಬ ಪ್ರವಾದಿಯು ಸಾಲ ಮಾಡಿ ಸಾಯ್ತಾನೆ. ಒಬ್ಬ ದೇವರ ಸೇವಕನು ಸಾಲ ಮಾಡಿ ತೀರಿ ಹೋಗ್ತಾನೆ. ತೀರಿ ಹೋದ ನಂತರ ಆ ಸಾಲ ಕೊಟ್ಟ ಸಾಹುಕಾರನ ಬಂದು ಆತನ 2 ಮಕ್ಕಳನ್ನು ದಾಸರನಾಗಿ ತೆಗೆದುಕೊಂಡು ಹೋಗುವುದನ್ನು ಕುರಿತು ನಾವಿಲ್ಲಿ ಓದಿದ್ದೇವೆ. ಪ್ರಿಯರಲ್ಲಿ, ಗಮನಹರಿಸಿ ನೋಡುವಾಗ ಆ ಪ್ರವಾದಿ ಮಂಡಲಿಯ ಒಬ್ಬನ ಹೆಂಡತಿಯು ತನ್ನ ಯಜಮಾನನು ಸಾಲ ಮಾಡಿ ತೀರಿ ಹೋದದನ್ನು ಆ ಸಾಹುಕಾರ ಬಂದು ತನ್ನ ಮಕ್ಕಳನ್ನು ದಾಸರನಾಗಿ ತೆಗೆದುಕೊಂಡು ಹೋಗಲಿಕ್ಕೆ ಬಂದಾಗ ಅಸಹಾಯಕತೆಯನ್ನು ಕಾಣುವುದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ನಿಜವಾದ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬೇಕಂತ ಹೇಳುವುದಾದರೆ, ಈ ಲೋಕದಲ್ಲಿ ಬಾಳುವಂಥ ಎಲ್ಲ ಮನುಷ್ಯರಿಗೂ ಕೊರತೆಗಳು ಬರುತ್ತದೆ. ನೀತಿವಂತರಿಗೂ ಬರುತ್ತೆ, ಅನೀತಿವಂತರಿಗೂ ಬರುತ್ತೆ. ದೇವರನ್ನು ಭಜಿಸುವವರಿಗೂ ಬರುತ್ತೆ, ದೇವರನ್ನು ಭಜಿಸಿದ್ದವರಿಗೂ ಬರುತ್ತೆ. ಪ್ರಾಮಾಣಿಕತೆಯಲ್ಲಿರುವವರಿಗೂ ಬರುತ್ತೆ, ಅಪ್ರಾಮಾಣಿಕತೆ ಉಳ್ಳವರಿಗೂ ಬರುತ್ತದೆ. ಹಾಗಾಗಿ ಇಲ್ಲಿ ಗಮನಿಸುವಾಗ ಈ ಭೂಲೋಕದ ಯಾತ್ರೆಯಲ್ಲಿ ಎಲ್ಲರಿಗೂ ಕೊರತೆಗಳು ಬರುತ್ತೆ. ಹಾಗೆ ಒಬ್ಬ ದೇವರ ಸೇವಕನಿಗೂ ಸಹ ಕೊರತೆ ಬಂದಾಗ ಸಾಲ ಮಾಡ್ತಾನೆ. ಆತನಿಗೆ ತೀರಿಸಬಾರದು ಅನ್ನುವಂಥ ದುರುದ್ದೇಶ ಏನೂ ಇರಲಿಲ್ಲ. ಅಕಸ್ಮಾತಾಗಿ ಅವನು ಸಾಯ್ತಾನೆ. ಒಂದು ಗಾದೆ ಮಾತು ಹೇಳ್ತಾರೆ, ಕೊಟ್ಟ ಸಾಲ ಕೇಳದೆ ಹೋಯಿತು, ಮಾಡಿದ ಆರಂಭ ನೋಡದೆ ಹೋಯಿತು ಅಂತ. ಹಾಗೆ ಸಾಲ ಕೊಟ್ಟಂಥ ಸಾಹುಕಾರನು ಆ ಸೇವಕನ ಮನೆಯನ್ನು ಹುಡುಕೊಂಡು ಬರ್ತಾನೆ. ಬಂದಾಗ ಆ ಸೇವಕ ಇರುವುದಿಲ್ಲ, ಆತನು ತೀರಿ ಹೋಗಿದ್ದಾನೆ. ಈ ಸುದ್ದಿಯನ್ನು ಕೇಳಿದಾಗ ಆ ಸಾಲ ಕೊಟ್ಟವನಿಗೇನಾಗುತ್ತೆ? ಸಿಡಿಲು ಬಡದಂತಾಗ್ಬಿಡುತ್ತದೆ. ನನ್ನಿಂದ ಸಾಲ ತೆಗೆದುಕೊಂಡ ವ್ಯಕ್ತಿ ತೀರಿ ಹೋಗಿದ್ದಾನೆ, ನನ್ನ ಸಾಲ ಹೇಗೆ ಬರುತ್ತೆ ತಿರುಗಿ ಅಂತ. ಹಾಗಾಗಿ ಮೋಸೆ ಧರ್ಮಶಾಸ್ತ್ರದಲ್ಲಿ ಒಂದು ಕಾನೂನಿದೆ. ಸಾಲ ತೆಗೆದುಕೊಂಡವನು ತೀರಿ ಹೋದರೆ ಅವನ ಹೆಂಡತಿ ಮಕ್ಕಳಿಂದ ಸಾಲವನ್ನು ಪಡಿಬೇಕು ಅಂತ. ಯಾಕೆ? ಆ ಗಂಡ ಸಂಪಾದಿಸಿದ ಆಸ್ತಿಯಲ್ಲಿ ಹೆಂಡತಿ ಮಕ್ಕಳು ಪಾಲು ತಗೊಳ್ತಾರೆ. ಆಸ್ತಿಯಲ್ಲಿ ಪಾಲು ತೆಗೆದುಕೊಳ್ಳೋದಕ್ಕೆ ಎಷ್ಟು ಅಧಿಕಾರ ಇದೆಯೋ, ಆ ಗಂಡನು ಮಾಡಿದ ಸಾಲವನ್ನು ತೀರಿಸೋದ್ರಲ್ಲಿ ಅಷ್ಟೇ ಅಧಿಕಾರ ಇದೆ. ಹಾಗಾಗಿ ಆ ಸಾಹುಕಾರ ಬಂದು ಕೇಳ್ತಾನಮ್ಮ, ನಿನ್ನ ಗಂಡ ತೀರಿ ಹೋದ, ನೀನು ವಿಧವೆ, ನಿನ್ನಿಂದಂತೂ ಸಾಲ ತೀರಿಸೋಕ್ಕಾಗಲ್ಲ, ನಾನು ನಿನ್ನ 2 ಮಕ್ಕಳನ್ನು
ದಾಸನಾಗಿ ತೆಗೆದುಕೊಂಡು ಹೋಗ್ತೇನೆ, ಸಾಲ ತೀರಿದ ನಂತರ ನಿನ್ನ ಮಕ್ಕಳನ್ನು ನಿನಗೆ ಒಪ್ಪಿಸ್ತೇನೆ ಅಂತ ಹೇಳ್ತಾರೆ. ಆವಾಗ ಆ ಯಮ್ಮನ ಸ್ಥಿತಿ ಏನಾಗಬೇಕು? ಗಂಡ ಸತ್ತಾಗ ಭಾಳಷ್ಟು ಹೆಣ್ಣು ಮಕ್ಕಳು ರೋಧಿಸ್ತಾರೆ, ಕಣ್ಣೀರು ಹಾಕ್ತಾರೆ. ಇದು ಸಹಜ ಮತ್ತು ಸ್ವಾಭಾವಿಕವಾದದ್ದು. ಅನೇಕರು ಬುದ್ಧಿವಾದ ಹೇಳ್ತಾರೆ, ಅಮ್ಮ ನಿನ್ನ ಗಂಡ ತೀರಿ ಹೋಗಿದ್ದಾನೆ, ನೀನೆಷ್ಟೇ ಕಣ್ಣೀರು ಹಾಕಿದರೂ ತಿರುಗಿ ಬರುವುದಿಲ್ಲ, ನಿನಗಳ್ಳಲಿಕ್ಕೆ ದುಃಖ ಪಡಲಿಕ್ಕೆ ಹೋಗಬೇಡ, ನಿನ್ನ ದುಃಖ ಸಹಜ ಇದೆ, ಅದನ್ನು ನೀನೇನು ಮಾಡು, ಸಮಾಧಾನ ತಂದುಕೋ. ನೀನೇ ಇಷ್ಟನ್ನು ಅಳ್ತಾ ಇದ್ದರೆ ಇನ್ನು ಇಬ್ಬರು ಮಕ್ಕಳ ಸ್ಥಿತಿ ಏನಾಗಬೇಕು? ನೀನಿಬ್ಬರು ಮಕ್ಕಳ ನೋಡಿ ಸಮಾಧಾನ ತಂದುಕೋ ಅಂತೇಳಿ ಧೈರ್ಯದ ಮಾತನ್ನು ಹಿರಿಯರು ಬುದ್ಧಿವಾದ ಹೇಳ್ತಾರೆ. ಸತ್ತವರಲ್ಲಿ ಅಳುವಾಗ ಸಮಾಧಾನ ಪಡಿಸೋದು ಸಹಜ ಸ್ವಾಭಾವಿಕವಾದಂಥದ್ದು. ಆದರೆ ಅವರ ದುಃಖ ಎಂಥದ್ದು ಅಂತೇಳಿ ಹೊರಗಡೆ ಇದ್ದವರಿಗೆ ಹೇಳಲಿಕ್ಕೆ ಆಗೋದಿಲ್ಲ. ಯಾರು ಅದನ್ನು ಅನುಭವಿಸ್ತಾರೋ ಅವರಿಗೆ ಮಾತ್ರ ಗೊತ್ತು ಅಂತ. ನನ್ನನ್ನು ಸಾಕಿ ಸಲಹಬೇಕಾದ ನನ್ನ ಗಂಡನೇ ನನ್ನಿಂದ ತೀರಿ ಹೋದ, ಇನ್ನು ನನ್ನ ಜೀವನ ಹೇಗೆ ಮಾಡಲಿ ಅಂತೇಳಿ ಕಣ್ಣೀರಿನಿಂದ ಅಳುತ್ತಾ ಇದ್ದರು. ಅನೇಕರು ಹಿರಿಯರು ಹೇಳಿದ ಹಾಗೆ ಮಕ್ಕಳ ನೋಡಿ ಆದರೂ ಆದರಣೆ ಪಡ್ಕೊಳ್ಬೇಕಂತ ಹೇಳಿ ತನ್ನ ದುಃಖವನ್ನು ಶಮನ ಮಾಡಿಕೊಂಡಳು. ಅಂಥ ಸಂದರ್ಭದಲ್ಲಿಯೇ ಸಾಹುಕಾರ ಬಂದು ಆತನಿಬ್ಬರು ಮಕ್ಕಳನ್ನು ದಾಸನಾಗಿ ತೆಗೆದುಕೊಂಡು ಹೋಗಲಿಕ್ಕೆ ಬರ್ತಾನೆ. ಆವಾಗ ಅಮ್ಮನ ಸ್ಥಿತಿ, ಆ ಹೆಣ್ಣು ಮಗಳ ಸ್ಥಿತಿ ಏನಾಗಬೇಕು? ಗಂಡ ತೀರಿ ಹೋದ, ಕೊನೆಗೆ ನಾನು ಇಬ್ಬರು ಮಕ್ಕಳಾದರೂ ನೋಡಿ ಬದುಕಬೇಕೆನ್ನುವಂಥ ತೀರ್ಮಾನದಲ್ಲಿರುವಾಗ ಆ ಸಾಹುಕಾರ ಬಂದು ಮಕ್ಕಳನ್ನು ದಾಸರಾಗಿ ತೆಗೆದುಕೊಂಡು ಹೋಗ್ತಾನೆ. ಈಗ ಅಮ್ಮ ಏನು ಮಾಡಬೇಕು? ಗಂಡ ಕಳೆದುಕೊಂಡ ದುಃಖವೇ ಇನ್ನೂ ಆಕೆ ಹೃದಯದಿಂದ ಮರೆಯಾಗಲಿಲ್ಲ. ಅದರಲ್ಲೇ ರೋಧಿಸ್ತಿದ್ದಾಳೆ, ಅದೇ ನೆನಪು ಮಾಡಿಕೊಂಡು ಕಣ್ಣೀರು ಹಾಕ್ತಿದ್ದಾಳೆ. ಅಂಥದ್ರಲ್ಲಿ ಸಾಹುಕಾರ ಬಂದು ಮಕ್ಕಳನ್ನು ತೆಗೆದುಕೊಂಡು ಹೋಗ್ತಿದ್ದಾನೆ. ಈಗ ಏನು ಮಾಡೋದು? ಬಹಳಷ್ಟು ದುಃಖಕ್ಕೆ ಒಳಗಾದಳು. ಈಗ ದಿಕ್ಕು ತೋಚದ ಸ್ಥಿತಿಯಲ್ಲಿದ್ದಳು. ಮಕ್ಕಳು ನೋಡಿ ಆದರೂ ಬದುಕಬೇಕನ್ನುವ ಸ್ಥಿತಿಯಲ್ಲಿದ್ದಾಗ ಆ ಮಕ್ಕಳನ್ನು ಸಾಹುಕಾರ ತೆಗೆದುಕೊಂಡು ಹೋಗ್ತಿದ್ದಾನೆ. ಅವಾಗ ಏನು ಮಾಡ್ತಾಳೆ? ದೇವರ ಮನುಷ್ಯನಾದ ಎಲಿಷನ ಬಳಿಗೆ ಬರ್ತಾಳೆ. ಭಾಳಷ್ಟು ಜನರಿಗೆ ದುಃಖ, ಕಷ್ಟ, ಸಂಕಟಗಳು ಬಂದಾಗ ಭಾಳಷ್ಟು ಜನರು ತನ್ನ ಹಿರಿಯರ ಬಳಿಗೆ, ಒಡ ಹುಟ್ಟಿದವರ ಬಳಿಗೆ, ಆಪ್ತರ ಬಳಿಗೆ, ಸಂಬಂಧಿಕರ ಬಳಿಗೆ ಹೋಗ್ತಾರೆ. ಅದು ಸಹಜ ಮತ್ತು ಸ್ವಾಭಾವಿಕ. ಅವರು ನಮ್ಮಂತೆ ಸ್ವಭಾವ ಉಳ್ಳವರು. ಕೆಲವರು ಮಾನವತೆ ಉಳ್ಳವರು, ಕರುಣೆ ಉಳ್ಳವರು ಇಕ್ಕಟ್ಟಿನಲ್ಲಿ ಸಹಾಯ ಮಾಡ್ತಾರೆ. ಕೆಲವರು ಕರುಣೆ ಇಲ್ಲದವರು ಇಕ್ಕಟ್ಟಿನಲ್ಲಿ ಮತ್ತಷ್ಟು ನೋವನ್ನುಂಟು ಮಾಡ್ತಾರೆ. ಅದಕ್ಕೆ ಸತ್ಯವೇದ ಬಹಳ ಸೊಗಸಾಗಿ ಹೇಳುತ್ತದೆ, ಕಷ್ಟದ ಕಾಲದಲ್ಲಿ ನಿನ್ನ ಸಹೋದರನ ಮನೆಗೆ ಕಾಲಿಡಬೇಡ, ನಿನ್ನ ಸ್ನೇಹಿತನ ಮನೆಗೆ ಹೋಗು ಅಂತ. ಕಷ್ಟದ ಕಾಲದಲ್ಲಿ ನಿನ್ನನ್ನು ಸಹಾಯ ಮಾಡಿ ನಿನ್ನನ್ನು ಹೀಯಾಳಿಸ್ತಾರೆ ಮತ್ತು ನಿನ್ನ ತುಚ್ಛೀಕರಿಸ್ತಾರೆ. ಕೆಲವು ಸಾರಿ ನಿನಗೆ ಸಹಾಯ ಮಾಡದಿರಬಹುದು, ಆದರೆ ನಿನ್ನ ಸ್ನೇಹಿತನ ಬಳಿಗೆ ಹೋಗು ಅಂತ ಹೇಳ್ತಾರೆ. ಆದರೆ ಈ ಅಮ್ಮ ಸ್ನೇಹಿತರ ಬಳಿಗಾಗಲಿ, ಒಡ ಹುಟ್ಟಿದವರ ಬಳಿಗೆ ಆಗಲಿ ಹೋಗಲಿಲ್ಲ. ಇವರೆಲ್ಲರಿಗಿಂತಲೂ ಶ್ರೇಷ್ಠನಾದವನು ದೇವರಿದ್ದಾನೆ ಅಂಥೇಳಿ ದೇವರ ಮನುಷ್ಯನಾದ ಎಲಿಷನ ಬಳಿಗೆ ಬರ್ತಾಳೆ. ಈ ಪ್ರವಾದಿ ಮಂಡಲಿ ಹೆಂಡತಿಯ ಒಂದು ನಂಬಿಕೆಯನ್ನು ನಾವು ಮೆಚ್ಚಬೇಕು. ನನ್ನ ಗಂಡನು ದೇವರ ಸೇವೆಯನ್ನು ಮಾಡ್ತಿದ್ದನು, ಆ ದೇವರ ನನ್ನ ಸಮಸ್ಯೆನ ಪರಿಹಾರ ಮಾಡಬಲ್ಲನು ಅಂತ ಗಂಡನಿಟ್ಟಂಥ ನಂಬಿಕೆ ಹೆಜ್ಜೆ ಜಾಡಿನಲ್ಲಿ ಈ ಹೆಂಡತಿ ಬರ್ತಾಳೆ. ಇವತ್ತು ಬಹಳಷ್ಟು ಕುಟುಂಬಗಳು ಒಡೆದು ಹೋಗಲಿಕ್ಕೆ, ಕುಟುಂಬದ ಪರಿಸ್ಥಿತಿಗಳು ಹದಗೆಟ್ಟು ಹೋಗಲಿಕ್ಕೆ ಗಂಡ ಮಾಡುವ ಕೆಲಸದ ಮೇಲೆ ಅನೇಕ ಹೆಂಡತಿಯರಿಗೆ ವಿಶ್ವಾಸ ಇರುವುದಿಲ್ಲ. ಹಾಗಾಗಿ ಗಂಡನ ಕೆಲಸಕ್ಕೆ ಬೆಂಬಲವಾಗಿ ನಿಂತುಕೊಳ್ಳುವುದಿಲ್ಲ. ಹಾಗಾಗಿ ಕುಟುಂಬಗಳಿಗೊತ್ತು ಹಾಳಾಗಿ ಹೋಗ್ತಾ ಇದೆ. ಆದರೆ ಈ ಪ್ರವಾದಿ ಮಂಡಲ ಹೆಂಡತಿಯಿಂದ ಕಲಿಬೇಕು, ನನ್ನ ಗಂಡನು ಮಾಡುತ್ತಿರುವ ದೇವರ ಸೇವೆ ದೊಡ್ಡದು ಅಂತ ಹೇಳಿ ಆ ದೇವರ ಮನುಷ್ಯನಾದ ಎಲಿಷನ ಬಳಿಗೆ ಬಂದು ಹೇಳ್ತಾರೆ, ನಿನ್ನ ಸೇವಕನು ನನ್ನ ಯಜಮಾನನು ಸಾಲ ಮಾಡಿ ತೀರಿ ಹೋಗಿದ್ದಾನೆ. ಸಾಹುಕಾರ ಬಂದು ನಾನಿಬ್ಬರು ಮಕ್ಕಳನ್ನು ದಾಸರನಾಗಿ ತೆಗೆದುಕೊಂಡು ಹೋಗ್ತಿದ್ದಾನೆ, ಈಗ ನಾನೇನು ಮಾಡಲಿ ಅಂಥೇಳಿ ತನ್ನ ದುಃಖವನ್ನು ದೇವರ ಮನುಷ್ಯನ ಮುಂದೆ ತೋಡಿಕೊಂಡಳು.
ಪ್ರಿಯ ಆತ್ಮೀಯ ದೈವ ಜನರೇ, ಮನುಷ್ಯನ ಬಾಳಿನಲ್ಲಿ ಸಂಕಷ್ಟ ಅಂತಕ್ಕಂಥದ್ದು, ಕೊರತೆ ಅಂತಕ್ಕಂಥದ್ದು, ಸಮಸ್ಯೆ ಅನ್ನುವುದು ಸಹಜ. ನಮ್ಮ ಸಮಸ್ಯೆಯನ್ನು ಸರಿಪಡಿಸುವಂಥ ದೇವರ ಬಳಿಯಲ್ಲಿ ಮೊರೆ ಇಡಬೇಕೇ ವಿನಾ ಹೊರತು ಇನ್ನು ಯಾರ ಬಳಿಯಲ್ಲೂ ಅಲ್ಲ. ಈ ಲೋಕದ ಜನರಲ್ಲಿ ಮೊರೆ ಇಡುವಾಗ ಕೆಲವು ಸಾರಿ ನಮಗೆ ಸಹಾಯ ಸಿಗಬಹುದು, ಸಿಗದೇ ಇರಬಹುದು. ಆದರೆ ದೇವರ ಬಳಿಯಲ್ಲಿ ಮೊರೆ ಇಡುವಾಗ ಖಂಡಿತ ದೇವರು ಅದಕ್ಕೆ ಪರಿಹಾರವನ್ನು ಕೊಟ್ಟೇ ಕೊಡ್ತಾನೆ. ದೇವರ ವಾಕ್ಯದ ವಾಗ್ದಾನ ಹೀಗೆ ಇದೆ, ನಿನ್ನ ಶಕ್ತಿ ಮೀರಿ ನಿನಗೆ ಯಾವ ಸಮಸ್ಯೆಗಳನ್ನು ಕೊಡೋದಿಲ್ಲ ಅಂತ. ನಿನ್ನ ಸಹಿಸಬೇಕಾದ ಸಮಸ್ಯೆಗಳು ನಿನಗೆ ಬರುತ್ತವೆ ಹೊರತು ಸಹಿಸಲಾರದನ್ನು ಕೊಡುವನಲ್ಲ ಅಂತ. ಹಾಗಾಗಿ ದೇವರ ಬಳಿಗೆ ಹೋಗುವಾಗ ಅದಕ್ಕೆ ಪರಿಹಾರವನ್ನು ದೇವರು ಕೊಟ್ಟೇ ಕೊಡ್ತಾನೆ. ಅದಕ್ಕೆ ದೇವರ ಮನುಷ್ಯನ ಹತ್ರ ಬಂದು ಕೇಳಿಕೊಂಡಾಗ ಆತನೇನು ಹೇಳ್ತಾನೆ? ಅಮ್ಮ, ನಿನ್ನ ಗಂಡ ತೀರಿ ಹೋದುದು ನನಗೆ ಗೊತ್ತು, ಸಾಹುಕಾರ ಬಂದು ನಿನ್ನಿಬ್ಬರ ಮಕ್ಕಳನ್ನು ದಾಸನಾಗಿ ತೆಗೆದುಕೊಂಡು ಹೋಗೋದು ನನಗೆ ಗೊತ್ತು. ಆದರೆ ಈಗ ನಿನ್ನ ಹತ್ರ ಏನದ ಅದನ್ನು ಹೇಳು ಅಂತ ಕೇಳ್ತಾರೆ. ನಿನ್ನ ದುಃಖ ದುಮ್ಮನಗಳು ಹಂಚಿಕೊಂಡು ನಿಜ, ಅದು ನನಗೆ ಅರ್ಥವಾಯಿತು. ಆದರೆ ನಿನ್ನ ಹತ್ರ ಈಗ ಏನಿದೆ ಅದನ್ನು ಹೇಳು ಅಂದಾಗ ಆಕೆ ಕೊಟ್ಟ ಉತ್ತರ ಏನು? ನನ್ನ ಕೈಯಲ್ಲಿ ಮೊಗೆ ಎಣ್ಣೆ ಹೊರತು ಏನೂ ಇಲ್ಲ ಎಂಬುದಾಗಿ ಭಾಳ ಹಗುರವಾಗಿ ಮಾತಾಡ್ತಾಳೆ. ಆಗ ದೇವರು ಮನುಷ್ಯ ಹೇಳ್ತಾನೆ, ಅಷ್ಟೇ ಸಾಕು. ಗಮನಿಸುವಾಗ ಈ ಅಮ್ಮನಿಗೆ ಎಣ್ಣೆ ಬೆಲೆ ಗೊತ್ತಿಲ್ಲ. ನನ್ನ ಹತ್ರ ಏನೈತ್ರಿ, ಬರೀ ಮೊಗೆ ಎಣ್ಣೆ ಹೊರತು ಏನೂ ಇಲ್ಲ ಎಂಬುದಾಗಿ. ಬಹಳಷ್ಟು ಜನರಿಗೆ ತಮ್ಮಲ್ಲಿ ಏನಿರ್ತದೋ ಅದರ ಬೆಲೆಗೆಂದು ಅರ್ಥವಾಗುವುದಿಲ್ಲ. ಅದಕ್ಕೆ ಹೇಳೋದು ಹಿತ್ತಲಗಿನ ಮದ್ದು ಮದ್ದಲ್ಲ ಅಂತ ಕರೀತಾರೆ. ಅದನ್ನು ಬೇರೆಯವ್ರ ಹತ್ರ ಇದ್ದಾಗ ಅದಕ್ಕೆ ಹೆಚ್ಚಿನ ಬೆಲೆಯನ್ನು ಕೊಡ್ತಾರೆ. ತನ್ನಲ್ಲಿರುವ ವಸ್ತುವಿಗೆ ಬೆಲೆ ಕೊಡೋದಿಲ್ಲ. ಹಾಗಾದರೆ ಎಮ್ಮನು ಸಾಧನೆ ಮಾಡಿದಳು. ನನ್ನ ಹತ್ರ ಏನಿದೆ ರೀ, ಬರೀ ಮೊಗೆ ಎಣ್ಣೆ ಎಂಬುದಾಗಿ. ನಾವು ಹಳೆ ಒಡಂಬಡಿಕೆ ಚರಿತ್ರೆ ಓದಿ ನೋಡುವಾಗ ನಮ್ಮ ಪೂರ್ವಿಕರು ಆ ಎಣ್ಣೆಯನ್ನು ಹಚ್ಚಿ ಸೇವಕರನ್ನು ಆರಿಸ್ತಿದ್ರು, ಅಭಿಷೇಕಿಸ್ತಾ ಇದ್ರು. ಆ ಎಣ್ಣೆಯಿಂದ ಅರಸರನ್ನು ಆರಿಸ್ತಾ ಇದ್ರು. ಆ ಎಣ್ಣೆಯನ್ನು ಅಡಿಗೆ ಕ್ಷೇತ್ರದಲ್ಲಿ ಬಳಕೆ ಮಾಡಿದ್ರೆ ಹೊಟ್ಟೆ ತುಂಬಿಸಿಕೊಳ್ತಿದ್ರು. ಆ ಎಣ್ಣೆ ಏನಾದರೂ ದೀಪ ಹಚ್ಚರು ಬಳಕೆ ಮಾಡಿದರೆ ಅದನ್ನು ಕತ್ತಲನ್ನು ಹೊಗಲಾಡಿಸಿ ಬೆಳಕನ್ನು ತಂದು ಕೊಡ್ತಿತ್ತು. ಆ ಎಣ್ಣೆ ಪ್ರಾರ್ಥನೆ ಕ್ಷೇತ್ರದಲ್ಲಿ ಬಳಕೆ ಮಾಡಿದರೆ ಅದು ರೋಗವಾಸಿ ಮಾಡುತ್ತಿತ್ತು. ರಾಜರನ್ನು ಆರಿಸುವಂಥ ಎಣ್ಣೆ, ಯಾಜಕರನ್ನು ಅಭಿಷೇಕಿಸುವ ಎಣ್ಣೆ, ಕತ್ತಲನ್ನು ಹೊಗಲಾಡಿಸಿ ಬೆಳಕನ್ನು ಕೊಡುವಂಥ ಎಣ್ಣೆ, ಮತ್ತು ಹಸುವೆಯನ್ನು ನೀಗಿಸುವಂಥ ಎಣ್ಣೆ, ರೋಗವನ್ನು ವಾಸಿ ಮಾಡುವಂಥ ಎಣ್ಣೆ. ಇಂಥ ಬೆಲೆ ಬಾಳುವ ಎಣ್ಣೆ ಇಟ್ಟುಕೊಂಡು ಆ ಯಮ್ಮ ಚಿಂತೆ ಮಾಡ್ತಿದ್ದಾಳೆ. ಹಾಗಾದ್ರೆ ಗಮನಿಸ್ತೇವೆ, ಕೆರೆವಿಚರಿ ತಳ್ಳದಲ್ಲಿ ವಿಧವೆ ಹತ್ರ ಮೊಗೆ ಎಣ್ಣೆ ಇಟ್ಟು ಬಿಟ್ಟರೆ ಏನೂ ಇರಲಿಲ್ಲ. ಅದನ್ನೇಕಿಯನ್ನು 3 ವರ್ಷ 6 ತಿಂಗಳ ಪೋಷಿಸಿತ್ತು. ಗಮನಿಸ್ತೇವೆ ಪ್ರಿಯರೇ, ತಮ್ಮ ಹತ್ರ ಏನಿರ್ತೋ ಅದರ ಬೆಲೆಯನ್ನು ಜನರಿಗೆ ಯಾವತ್ತೂ ಗೊತ್ತಾಗೋದಿಲ್ಲ. ಅದನ್ನು ಇನ್ನೊಬ್ಬರ ಹತ್ರ ಇದ್ದಾಗ ಅದರ ಬೆಲೆ ಗೊತ್ತಾಗ್ತದೆ. ತನ್ನಲ್ಲಿ ಏನಿರ್ತದರ ಬೆಲೆಯನ್ನು ಅರ್ಥ ಮಾಡಿಕೊಂಡವನೇ ನಿಜವಾದ ಆಶೀರ್ವಾದಕ್ಕೆ ಪಾಲುಗಾರನಾಗ್ತಾನೆ ಅಂತ. ಹಾಗಾಗಿ ಆ ಯಮ್ಮನಿಗೆ ಹೇಳ್ತಾನೆ, ನಿನ್ನ ಹತ್ರ ಎಣ್ಣೆ ಇದ್ದಿಲ್ಲ, ಅಷ್ಟೇ ಸಾಕು. ಗಂಡ ತೀರಿ ಹೋಗಿರಬಹುದು, ಸಾಹುಕಾರ ಬಂದು ನಿನ್ನ ಮಕ್ಕಳ ದಾಸರಾಗಿ ತೆಗೆದುಕೊಂಡು ಹೋಗಲಿಕ್ಕೆ ಬಂದಿದ್ದಾನೆ, ಹೆದರಬೇಡ, ಒಂದು ಮೊಗೆ ಎಣ್ಣೆ ಆದರೂ ಇದೆಯಲ್ಲ ನಿನ್ನ ಹತ್ರ, ಅಷ್ಟೇ ಸಾಕು ಅಂತ ಹೇಳ್ತಾನೆ. ಅವಾಗ ದೇವರ ಮನುಷ್ಯ ಹೇಳಿದ್ದೇನು, ನೀನೇನು ಮಾಡು, ನಿನ್ನ ಪಕ್ಕದವ್ರ ಮನೆ ಹತ್ರ ಹೋಗಿ ಖಾಲಿ ಪಾತ್ರೆಗಳನ್ನೆಲ್ಲ ಕೇಳಿ ಪಡೆದುಕೋ ಅಂತ ಹೇಳ್ತಾನೆ. ಕೇಳಿ ಪಡ್ಕೊಳ್ತಾಳೆ. ನೀನು ನಿನ್ನ ಮಕ್ಕಳನ್ನು ಒಳಗಡೆ ಹೋಗಿ ಬಾಗಿಲನ್ನು ಭದ್ರವಾಗಿ ಮುಚ್ಚಿಕೋ ಅಂತ ಹೇಳ್ತಾರೆ. ಮುಚ್ಚಿಕೊಳ್ತಾರೆ. ಅಮ್ಮ, ನಿನ್ನ ಹತ್ರ ಮೊಗೆ ಎಣ್ಣೆ ಇದೆ ಅಂತೇನು ಹೇಳಿದೆಯಲ್ವಾ, ಆ ಎಣ್ಣೆನೇನು ಮಾಡು, ಆ ಖಾಲಿ ಪಾತ್ರೆಗಳೆಲ್ಲ ಹಾಕಲಿಕ್ಕೆ ಪ್ರಾರಂಭ ಮಾಡು ಅಂತ. ಹಾಗೆ ಮಾಡಿದಳು. ಎಲ್ಲ ಪಾತ್ರೆಗಳು ತುಂಬಿ ಹೋದವು. ಆಗ ತಿರುಗಿ ಕೇಳ್ತಾಳೆ, ಮಕ್ಕಳ ಪಾತ್ರೆಗಳಲ್ಲಿ ಎಲ್ಲ ಮುಗಿದು ಹೋಗಿದೆ ಅಂತ ಹೇಳ್ತಾರೆ. ಆವಾಗ ಈ ವಿಷಯನ ದೇವರ ಮನುಷ್ಯರ ಮುಂದೆ ಹಂಚಿಕೊಂಡಾಗ ಎಣ್ಣೆ ಉಕ್ಕುವುದು ನಿಂತು ಹೋಯಿತು. ಅಮ್ಮ, ಎಣ್ಣೆಯನ್ನು ಮಾರಿ ನಿನ್ನ ಸಾಲವನ್ನು ತೀರಿಸು, ಉಳಿದ ಹಣದಿಂದ ನೀನು ನಿನ್ನ ಮಕ್ಕಳು ಜೀವನ ಮಾಡಿರಿ ಅಂತ ಹೇಳ್ತಾರೆ. ಆಗ ನಾವಿಲ್ಲಿ ಗಮನಿಸುವಂಥದ್ದು, ಯಾವುದು
ಕಡಿಮೆ ಎಂಬುದಾಗಿ ಭಾವಿಸಿಕೊಂಡಿದ್ದಳು. ಮೊಗೆ ಎಣ್ಣೆ ಎಂಬುದಾಗಿ ಹಗುರವಾಗಿ ತಿಳಿದುಕೊಂಡಿದ್ದಳು. ಅದೇ ಮೊಗೆ ಎಣ್ಣೆ ಆಕೆಯ ಜೀವನವನ್ನೇ ಮಾರ್ಪಡಿಸಿತ್ತು. ಸಾಲದಿಂದ ಪಾರು ಮಾಡಿ ಸಮೃದ್ಧಿ ಕಡೆಗೆ ನಡೆಯಿತು. ಬಹಳಷ್ಟು ಜನರ ಒಳಗಡೆ ಬರೀ ಇಲ್ಲ 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 ಅನ್ನುವುದನ್ನೇ ಹೇಳಿಕೊಳ್ಳುತ್ತಾರೆ. ಇವರು ನಂಬಿಕೆಹೀನರು, ವಿಶ್ವಾಸ ಇಲ್ಲದಿರ್ತಕ್ಕಂಥವರು, ತನ್ನ ಬಲವನ್ನು ಅರಿಯದೇ ಇರ್ತಕ್ಕಂಥವರು, ತನ್ನನ್ನು ಸೃಷ್ಟಿಸಿದ ದೇವರನ್ನು ಅರಿಯದೇ ಇರ್ತಕ್ಕಂಥವರು. ಅವರು ಯಾವಾಗಲೂ ಕೊರಗ್ತಾನೆ ಇರ್ತಾರೆ, ಕಣ್ಣೀರು ಹಾಕ್ತಾನೆ ಇರ್ತಾರೆ. ತಮ್ಮ ಹತ್ರ ಏನಿದೆ ಅದರಲ್ಲಿ ಆನಂದ ಪಡುವುದಿಲ್ಲ. ಇಲ್ಲದ ವಿಷಯಗಳ ನೆನಪು ಮಾಡಿಕೊಂಡು ದುಃಖ ಪಡ್ತಾ ಇರ್ತಾರೆ, ಕಣ್ಣೀರು ಹಾಕ್ತಿದ್ದಾರೆ, ನಾಶದ ಕಡೆಗೆ ಹಾದು ಹೋಗ್ತಾರೆ. ಪ್ರಿಯ, ಅದಕ್ಕೆ ಯಾರು ಅವಕಾಶ ಮಾಡಿಕೊಡೋದು ಬೇಡ. ನಮ್ಮ ಕೈಯಲ್ಲಿ ಏನಿದೆಯೋ ಅದರಲ್ಲಿ ನಾವು ಸಂತೃಪ್ತರಾಗುವ ಪ್ರಯತ್ನವನ್ನು ಮಾಡಬೇಕು. ನಮ್ಮ ಕೈಯಲ್ಲಿರುವುದನ್ನು ನಾವು ಬಳಕೆ ಮಾಡಿಕೊಳ್ಳೋದಾದರೆ ಆಶೀರ್ವಾದಕ್ಕೆ ಪಾಲುಗಾರರಾಗ್ತೇವೆ. ಆ ಯಮ್ಮನ ಹತ್ರ ಮೊಗೆ ಎಣ್ಣೆಗಿತ್ತು, ಅದನ್ನು ಬಳಕೆ ಮಾಡಿಕೊಂಡಾಗ ಸಾಲದಿಂದ ಪಾರಾದಳು. ವಿಮೋಚನೆ ಕಾಂಡ ಪುಸ್ತಕದ 4ನೇ ದೇವನ ಗಮನಿಸಿ ನೋಡುವಾಗ ಅಲ್ಲಿ 2ನೇ ವಚನದಲ್ಲಿ ಬರೆಯಲ್ಪಟ್ಟದೆ, ದೇವರು ಮೋಶೆಗೆ 80 ವಯಸ್ಸಿನಲ್ಲಿ ದೇವರು ಮಿದ್ಯಾನ ಅರಣ್ಯದಲ್ಲಿ ದರ್ಶನವನ್ನು ಕೊಟ್ಟು ತನ್ನ ಸೇವೆಗೆ ಕರೀತಾನೆ. ಕರೆದಾಗ ದೇವರು ಹೇಳ್ತಾರೆ, ಮೋಸೆ ಮೋಸೆ ನಿನ್ನ ಕೈಯಲ್ಲಿ ಏನಿದೆ ಹೇಳು ಅಂತ ಕೇಳ್ತಾರೆ. ಆಗ ಮೋಸೆ ಹೇಳ್ತಾನೆ, ದೇವರೇ ನನ್ನ ಕೈಯಲ್ಲಿ ಕೋಲಿದೆ ಎಂಬುದಾಗಿ, ಈ ಕೋಲ ನೆಲಕ್ಕೆ ಬೀಸಾಕು ಅಂತ ಹೇಳ್ತಾರೆ. ಬೀಸಾಕ್ತಾನೆ, ಹಾವಾಗ್ತದೆ. ಆಗ ಮೋಸೆ ಭಯಪಟ್ಟು ಓಡಲು ಪ್ರಾರಂಭಿಸ್ತಾನೆ. ಆಗ ದೇವರು ಹೇಳ್ತಾರೆ, ತಿರುಗಿ ಅದರ ಬಾಲ ಹಿಡಿ ಎಂಬುದಾಗಿ. ಬಾಲ ಹಿಡಿತಾರೆ, ಮತ್ತೆ ಕೋಲಾಗ್ತದೆ. ಈ ಕೋಲನ್ನು ತಗೊಂಡು ನೀನು ಫರೋಹನ ಬಳಿಗೆ ಹೋಗು ಅಂತ ಹೇಳ್ತಾರೆ. ಆಗ ಮೋಸೆ ಹೇಳ್ಬೋದಾಗಿತ್ತು, ದೇವರೇ ಫರೋಹನನು ಬಲಿಷ್ಠವಾದ ರಾಜ ಇದ್ದಾನೆ, ಆತನ ಹತ್ರ ಸೈನ್ಯ ಬಲನೂ ಇದೆ, ಅಂಥ ಅರಸನ ಬಳಿಗೆ ನಾನು ಕೋಲ್ ತಗೊಂಡು ಹೋಗೋಕ್ಕಾಗುತ್ತಾ? ಇದು ಸಾಧ್ಯನಾ ಅಂಥೇಳಿ ದೇವರಿಗೆ ಪ್ರಶ್ನೆ ಮಾಡ್ಬೋದಾಗಿತ್ತು. ದೇವರು, ನೀನು ನನಗೆ ಕಾಲಾವಕಾಶ ಕೊಡು, ನಾನು ಅನೇಕ ಯುದ್ಧ ವಿದ್ಯೆಗಳನ್ನು ಕಲಿತೇನೆ, ಸೈನಿಕರನ್ನು ಕೂಡಿಸಿಟ್ಟುಕೊಳ್ತೇನೆ, ಅರಸನ ಬಳಿಗೆ ನಾನು ಯುದ್ಧಕ್ಕೆ ಹೋಗ್ತೇನೆ ಅಂತ ಹೇಳಬಹುದಾಗಿತ್ತು. ಆದರೆ ಮೋಸೆ ಮರು ಮಾತನಾಡಲಿಲ್ಲ. ನೀ ಕೋಲನ್ನು ತಗೊಂಡು ಫರೋಹನ ಬಳಿಗೆ ಹೋಗಂತ ಹೇಳಿದರು. ಮೋಸೆ ದೇವರ ಮಾತಿಗೆ ವಿಧಿಯನ್ನಾಗಿ ಆ ಕೋಲನ್ನೇ ತೆಗೆದುಕೊಂಡು ಹೋದನು. ಆ ಕೋಲಿನಿಂದ 10 ಮಹತ್ಕಾರ್ಯಗಳನ್ನು ಮಾಡಿ 430 ವರ್ಷಗಳ ದಾಸತ್ವ ಗುಲಾಮತನದಲ್ಲಿದ್ದಂಥ ಇಸ್ರಾಯೇಲರ ಬಿಡಿಸಿಕೊಂಡು ಹಾಲು ಜೇನು ಹರಿಯುವ ಕಾನಾನ್ ದೇಶಕ್ಕೆ ತೆಗೆದುಕೊಂಡು ಬಂದನು. ಪ್ರಿಯರ, ನಾವು ಗಮನಿಸ್ತೇವೆ, ಮೋಸೆ ಕೈಯಲ್ಲಿರುವಂಥ ಕೋಲು ಅದು ನಿರ್ಜೀವ ವಸ್ತು ಆಗಿತ್ತು. ಅದನ್ನೇ ದೇವರ ಮಾತಿನಂತೆ ಬಳಕೆ ಮಾಡುವಾಗ 10 ಮಹತ್ಕಾರ್ಯಗಳನ್ನು ಮಾಡಿತ್ತು. ದೇವರ ಹೆಸರಿನಂತೆ ಬಳಕೆ ಮಾಡುವಾಗ ಆ ಕೋಲೆ ಅರಸನ ಮೇಲೆ ಜಯವನ್ನು ಕೊಟ್ಟಿತ್ತು. ನಿರ್ಜೀವ ಕೋಲು ಅಲ್ಲಿರುವಂಥ ಇಸ್ರಾಯೇಲರ ದಾಸತ್ವದ ಬಿಡಿಸಿಕೊಂಡು ಬರುವಂತೆ ಆಯಿತು. ಕಠಿಣ ಹೃದಯವುಳ್ಳ ಫರೋಹನ ಮೇಲೆ ಜಯವನ್ನು ಸಾಧಿಸಿತ್ತು. ಅದು ದೇವರ ಮಾತಿನಂತೆ ಬಳಕೆ ಮಾಡಿಕೊಳ್ಳುವಾಗ. ಹಾಗಾಗಿ ಯಾವತ್ತೂ ನಮ್ಮಲ್ಲಿ ಏನಿರ್ತದೋ ಅದನ್ನು ಹಗುರವಾಗಿ ಭಾವಿಸಬಾರದು ಅಂತ ನಾವು ಗಮನಿಸ್ತೇವೆ. ಮೊದಲನೇ ಸಮುವೇಲ 17ನೇ ಅಧ್ಯಾಯದ 49-50 ವಚನವನ್ನು ನಾವು ಗಮನಹರಿಸಿ ನೋಡುವಾಗ ಅಲ್ಲಿ ಬಹಳ ಸೊಗಸಾಗಿ ಬರೆಯಲ್ಪಟ್ಟದೆ. ಫಿಲಿಸ್ಟಿಯರೊಬ್ಬ ಬಲಾಢ್ಯನೆನಿಸಿಕೊಂಡ ಗೊಲಿಯಾತನ ಬಳಿಗೆ ಕುರಿ ಕಾಯುವಂಥ ದಾವಿದ ಹೋಗ್ತಾನೆ. ದಾವಿದನೇನು ಮಾಡ್ತಾನೆ? ದಾವಿದನ ಕೈಯಲ್ಲಿ ಬರೀ ಕವಣೆ ಕಲ್ಲಿತ್ತು. ಗೊಲಿಯಾತನು ಬಲಾಢ್ಯನು, ಯುದ್ಧ ಶೂರನು, ಶಕ್ತಿಶಾಲಿಯಾಗಿದ್ದನು. ಆದರೆ ನಾವು ಗಮನಿಸಿ ನೋಡುವಾಗ ದೇವರು ಬಹಳ ಸೊಗಸಾಗಿ ಹೇಳ್ತಾರೆ, ನಿನ್ನ ಕೈಯಲ್ಲಿ ಏನಿದೆ ಅಂತ ಕೇಳಿದಾಗ ಆತನು ಕಲ್ಲನ್ನು ತೆಗೆದುಕೊಂಡು ಬಳಕೆ ಮಾಡ್ತಾನೆ. ಅದೇ ಕಲ್ಲಿನಿಂದ ಫಿಲಿಸ್ಟಿಯರೊಬ್ಬ ದೊಡ್ಡ ವ್ಯಕ್ತಿಯಾದ ಗೊಲಿಯಾತನನ್ನು ಕುರುಳಿಸಿದನು. ಇದರಿಂದ ನಾವೇನು ಕೇಳುತ್ತೇವೆ, ತಿಳ್ಕೊಳ್ಳುತ್ತೇವೆ? ದಾವಿದನ ಕೈಯಲ್ಲಿ ಕೋಲಿತ್ತು, ಅದು ನಿರ್ಜೀವ ವಸ್ತಿತ್ತು, ಅದನ್ನೇ ಗೊಲಿಯಾತನನ್ನು ಕುರುಳಿಸಿತ್ತು. ದೇವರ ಮಾತಿನಂತೆ ದಾವಿದನು ಆ ಕಲ್ಲನ್ನೇ ಬಳಕೆ ಮಾಡಿದನು. ಗೊಲಿಯಾತನ ಮೇಲೆ ಜಯವನ್ನು ಪಡೆದುಕೊಂಡನು. ಆ ಕಲ್ಲು ನಿರ್ಜೀವ ವಸ್ತು, ಅದು ದೇವರ ಮಾತಿನಂತೆ ಬಳಕೆ ಮಾಡುವಾಗ ಆ ಬಲಾಢ್ಯನಲ್ಲಿ ಕುರುಳಿಸಿತ್ತು. ನಿರ್ಜೀವ ಕಲ್ಲು
ದೇವರ ಮಾತಿನಂತೆ ಬಳಕೆ ಮಾಡಿಕೊಳ್ಳುವಾಗ ಪರಾಕ್ರಮಿ ನೆಲಕ್ಕುರುಳಿಸಿತ್ತು. ನಿರ್ಜೀವ ಕೋಲು ಫರೋನ ಮೇಲೆ ಜಯವನ್ನು ತಂದು ಕೊಟ್ಟಿತ್ತು. ಪ್ರಿಯರ, ನಾವಿಲ್ಲಿ ಏನು ತಿಳ್ಕೊಳ್ಳುತ್ತೇವೆ? ನಮ್ಮ ಕೈಯಲ್ಲಿ ಏನಿದೆ ಅದನ್ನು ಬಳಕೆ ಮಾಡಿಕೊಳ್ಳಬೇಕು. ಇಲ್ಲದ ಸಂಗತಿಗಾಗಿ ತವಕಪಟ್ಟು ನಿರಾಸೆ ಗಡಿಗಳಾಗಿ ಹೋಗಬಾರದು. ಇದು ಭಕ್ತಿಹೀನರ ಕೆಲಸ, ದುರ್ಬಲರ ಕೆಲಸ. ನಮ್ಮ ಕೈಯಲ್ಲಿ ಏನಿದೆಯೋ ಅದನ್ನೇ ಬಳಕೆ ಮಾಡಿಕೊಳ್ಳುವಂಥದ್ದು ಭಕ್ತರ ಕೆಲಸ. ಹಾಗೆ ಗಮನಿಸ್ತೇವೆ. ಇನ್ನೊಬ್ಬ ವ್ಯಕ್ತಿ ನೋಡುವಾಗ ನ್ಯಾಯಸ್ಥಾಪಕರ ಪುಸ್ತಕ 15ನೇ ಅಧ್ಯಾಯದ 15-16 ವಚನ ಓದಿ ನೋಡುವಾಗ ಇಲ್ಲಿ ಸಂಸೋನನ ಬಗ್ಗೆ ನೋಡುತ್ತೇವೆ. ಸಂಸೋನ ಹೊಡಿಲಿಕ್ಕೆ ಫಿಲಿಸ್ಟಿಯರು 1000 ಜನ ಬಂದರು. ಆಗ ಸಂಸೋನು ಆ ಕಡೆ ಈ ಕಡೆ ನೋಡ್ತಾನೆ. ನೋಡಿದಾಗ ಪಕ್ಕದಲ್ಲಿ ಒಂದು ಸತ್ತು ಹೋದ ಕತ್ತೆ ದವಡೆ ಎಲುಬಿತ್ತು. ಅದನ್ನು ಹಿಡ್ಕೊಳ್ತಾನೆ. ಆ ಎಲುಬಿನ ಹಸಿತ್ತು ಅಂತೇಳಿ ಸತ್ಯವೇದ ಹೇಳುತ್ತದೆ. ಆಗ ಸಂಸೋನ್ ಏನು ಮಾಡ್ತಾನೆ? ದೇವರಿಗೆ ಕೇಳಲಿಲ್ಲ, ದೇವರೇ 1000 ಜನ ಹೊಡಿಲಿಕ್ಕೆ ಬಂದಿದ್ದಾರೆ, ಇವರನ್ನು ಹೊಡಿಲಿಕ್ಕೆ ನನಗೆ ದೊಡ್ಡ ಆಯುಧ ಕೊಡು ಅಂತ ಕೇಳಲಿಲ್ಲ. ಆ ಸತ್ತು ಹೋದ ಕತ್ತೆ ದವಡೆ ಎಲುಬನ್ನೇ ಕೈಯಲ್ಲಿ ಹಿಡ್ಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಯುದ್ಧಕ್ಕೆ ಸಿದ್ಧನಾದನು. ಅದೇ ಎಲುಬಿನಿಂದ 1000 ಜನರನ್ನು ಕೊಂದು ಹಾಕಿದ ಶೂರ. ಗಮನಿಸ್ತೇವೆ, ಯುದ್ಧ ವೀರನಿಗೆ ಒಂದು ಹುಲ್ಲು ಕಡ್ಡಿಯ ಯುದ್ಧವಾಗಿ ಮಾರ್ಪಡುತ್ತದೆ ಅಂತ. ಯುದ್ಧ ಮಾಡಲಿಕ್ಕೆ ಶಕ್ತಿ ಮುಖ್ಯ ಅಲ್ಲ, ಯುದ್ಧ ಮಾಡಲಿಕ್ಕೆ ಶೌರ್ಯ ಮುಖ್ಯ, ನೀತಿ ಮುಖ್ಯ, ದೇವರ ಬಲ ಮುಖ್ಯ. ದೇವರ ಬಲ ಎಲ್ಲದರ ಮೇಲೆ ಮನುಷ್ಯನಿಗೆ ಜಯವನ್ನು ಕೊಡುತ್ತದೆ. ಆಗ ನಾವಿಲ್ಲಿ ಗಮನಿಸ್ತೇವೆ, ಸಂಸೋನ ಕೈಯಲ್ಲಿ ಸತ್ತು ಹೋದ ಕತ್ತೆ ದವಡೆ ಎಲುಬಿತ್ತು. ಅದನ್ನೇ ದೇವರ ಮಾತಿನಂತೆ ಬಳಕೆ ಮಾಡಿ ಯುದ್ಧಕ್ಕೆ ನಿಂತನು. 1000 ಜನ ಫಿಲಿಸ್ಟಿಯರನ್ನು ಸೋಲಿಸಿದನು. ದಾವಿದನ ಕೈಯಲ್ಲಿ ಕವಣೆ ಕಲ್ಲಿತ್ತು, ಅದು ಗೊಲಿಯಾತ ನೆಲಕ್ಕುರುಳಿಸಿತ್ತು. ಮೋಸೆ ಕೈಯಲ್ಲಿ ಕೋಲಿತ್ತು, ಅದನ್ನು ಫರೋನನನ್ನು ಸೋಲಿಸುವಂತೆ ಮಾಡಿತ್ತು. ಪ್ರಿಯ ದೇವ ಜನರೇ, ನಾವು ಗಮನಿಸ್ತೇವೆ, ನಮ್ಮ ಕೈಯಲ್ಲಿ ಏನಿದೆಯೋ ಅದನ್ನು ನಾವು ದೇವರ ಮಾತಿನಂತೆ ಬಳಕೆ ಮಾಡಿಕೊಳ್ಳೋಣ. ವಿಧುವೆ ಮನೆಯಲ್ಲಿ ಮೊಗೆ ಎಣ್ಣೆಗಿತ್ತು, ದೇವರ ಮನುಷ್ಯನ ಮಾತಿನಂತೆ ಬಳಕೆ ಮಾಡಿಕೊಂಡಳು. ಆಕೆಗೆ ಸಮೃದ್ಧಿಯನ್ನು ತಂದುಕೊಟ್ಟಿತ್ತು. ಇವತ್ತು ದೇವರು ನಮಗೆ ನಮ್ಮ ಪ್ರಯತ್ನಕ್ಕೆ ತಕ್ಕಂತೆ ಎಷ್ಟು ಸಂಬಳ ನಮಗೆ ಕೊಡ್ತಾರೋ, ನಮ್ಮ ಯೋಗ್ಯತೆಗೆ ತಕ್ಕಂತೆ 10,000 ಇರಬಹುದು, 20,000 ಇರಬಹುದು, 50,000 ಇರಬಹುದು, ಲಕ್ಷ ಇರಬಹುದು, ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ಕೊಡ್ತಾರೆ. ಕೊಟ್ಟಾಗ ದೇವರು ನಮ್ಮ ದುಡಿಮೆಗೆ ಕೊಟ್ಟಂಥ ಆದಾಯವನ್ನು ನಮ್ಮ ಹಸ್ತದಲ್ಲಿಟ್ಟುಕೊಂಡು ಪ್ರಾರ್ಥನೆ ಮಾಡಿ ದೇವರ ಮಾತಿನಂತೆ ಬಳಕೆ ಮಾಡಿಕೊಳ್ಬೇಕು. ಬಹಳ ಜನರು ಹೀಗೆ ಮಾಡೋದಿಲ್ಲ. ತಮಗಿರ್ತಕ್ಕಂಥ 20,000 ರೂಪಾಯಿ ಸಂಬಳ ಇರ್ತದೆ, 1,00,000 ರೂಪಾಯಿ ಸಂಬಳ ಇರೋರು ನೋಡಿ ಕೊರಗ್ತಾರೆ. ಅವರೊಂದಿಗೆ ತಮ್ಮನ್ನು ಹೋಲಿಕೆ ಮಾಡಿಕೊಳ್ತಾರೆ. ಹಾಗೆ ಮಾಡೋದ್ರಿಂದ ಅಶಾಂತಿ ಕಡೆಗೆ ಹೋಗ್ತೇವೆ ಹೊರತು ಶಾಂತಿಯನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ದೇವರಿಗೆ 1,00,000 ಕೊಟ್ಟಿದ್ದಾನೆ, ಅದು ಅವರ ಯೋಗ್ಯತೆ ತಕ್ಕಂತಿದೆ, ಅದರಲ್ಲಿ ಅವರು ಸಂತೋಷ ಪಡ್ತಾರೆ. ಅದನ್ನು ನೋಡಿ ನಾವು ಯಾಕೆ ಹೊರಗಬೇಕು? ಅದರಿಂದ ನಮಗೇನು ಲಾಭ? ನಮ್ಮ ಹತ್ರ 20,000 ರೂಪಾಯಿ ಇದೆಯಲ್ಲ, ಅದನ್ನೇ ನಾವು ದೇವರ ಮುಂದೆ ತರಬೇಕು. ದೇವರೇ, ನನ್ನ ಯೋಗ್ಯತೆಗೆ ತಕ್ಕಂತೆ, ನನ್ನ ಪ್ರಯತ್ನಕ್ಕೆ ತಕ್ಕ ಹಾಗೆ 20,000 ರೂಪಾಯಿ ನನಗೆ ಕೊಟ್ಟಿದೆಯಲ್ಲ ಹೇಳಿ ದೇವರ ಹತ್ರ ಮೊರೆ ಇಟ್ಟು ದೇವರ ಮಾತಿನಂತೆ ಬಳಕೆ ಮಾಡಿಕೊಡುವಾಗ ನಾವು ಅದರಲ್ಲಿ ಸಂತೃಪ್ತರು ಹೊಂದಲು ಸಾಧ್ಯ. ಹಾಗಾದ್ರೆ ಇವತ್ತು ನಾವೇನು ಮಾಡ್ತಿದ್ದೇವೆ? ನಮಗಿರುವ ಆದಾಯದಲ್ಲಿ ನಾವು ತೃಪ್ತಿ ಪಡ್ಕೊಳ್ತಾ ಇಲ್ಲ, ಬೇರೆಯವರ ಆದಾಯವನ್ನು ನೋಡಿ ಕೊರಗ್ತಾ ಇದ್ದೇವೆ. ಅದಕ್ಕೆ ಅದನ್ನೇ ಹೇಳ್ತದೆ, ದೇವರು ನಮಗೇನು ಕೊಟ್ಟಿದ್ದಾನೋ ಅದರಲ್ಲಿ ನಾವು ಸಂತೃಪ್ತರಾಗಬೇಕು. ಬಹಳಷ್ಟು ಜನರು ಇದನ್ನು ಹೋಲಿಕೆ ಮಾಡಿಕೊಳ್ಳುತ್ತಿದ್ದಾರೆ. ಇದರಿಂದ ಜೀವನದಲ್ಲಿ ಅಶಾಂತಿಯನ್ನು ಅನುಭವಿಸ್ತಾರೆ. ಇನ್ನು ಕೆಲವರು ಕುಟುಂಬಿಕ ಜೀವನದಲ್ಲಿ ಅಶಾಂತಿ ಆಗಲಿಕ್ಕೆ ಕಾರಣವೇನು? ಕೊರತೆ ಸಹಜ, ಎಲ್ಲರ ಬಾಳಲ್ಲಿ ಬರ್ತದೆ. ಕೊರತೆ ಬಂದಾಗ ಗಂಡ ಹೆಂಡತಿ ಜಗಳಾಡಕ್ಕೆ ಚಾಲು ಮಾಡ್ತಾರೆ. ಕೆಲವರು ಹೆಣ್ಣು ಮಕ್ಕಳೇನು ಮಾಡ್ತಾರೆ? ಬೇರೆಯವ್ರ ಮನೆಯಲ್ಲಿ ಬೇರೆ ಹೆಣ್ಣು ಮಕ್ಕಳೇನಾದರೂ ಬೆಲೆ ಬಾಳೋ ಉಡುಪುಗಳು ತೆಗೆದುಕೊಂಡಾಗ ಅಥವಾ ಬಂಗಾರ ಧರಿಸಿಕೊಂಡಾಗ ಅದನ್ನು ನೋಡಿ ತನ್ನ ಗಂಡನನ್ನು ಪೀಡಿಸ್ತಾರೆ. ಅದನ್ನು ಕುರಿತು ಹೇಳ್ತಾರೆ, ಅವರು ಮದುವೆಯಾಗಿ 2 ವರ್ಷ 3 ವರ್ಷಗಳಾಗಲಿಲ್ಲ, ಎಷ್ಟು ಬೆಲೆ ಬಾಳುವ
ಉಡುಪುಗಳನ್ನಾಗಲಿ ಬಂಗಾರ ಧರಿಸಿಕೊಂಡಿದ್ದಾರೆ. ನಿಮ್ಮನ್ನು ಕಟ್ಟಿಕೊಂಡು ಇಷ್ಟು ವರ್ಷ ಬಾಧೆ ಪಡ್ತಿದ್ದೇನೆ, ಏನೂ ಕೊಡಿಸೋಕ್ಕಾಗಲ್ಲ ಅಂಥೇಳಿ ಗಂಡನ ಮುಂದೆ ಮಾತಾಡ್ತಾರೆ. ಅವರ ಆದಾಯ ಜಾಸ್ತಿ ಇದೆ, ಅವರು ಅದನ್ನು ಪಡ್ಕೊಳ್ತಾರೆ. ಇದನ್ನು ನೋಡಿ ಮನೆಯಲ್ಲಿ ಜಗಳ ಮಾಡಿಕೊಳ್ತಾರೆ. ಅದಕ್ಕೆ ಪ್ರತಿಯೊಬ್ಬ ಹೆಣ್ಣು ಮಗಳು ಅರ್ಥ ಮಾಡಿಕೊಳ್ಬೇಕು, ನನ್ನ ಗಂಡ ಎಷ್ಟೇ ದುಡಿಲಿ, ಇವರು 20,000 ದುಡಿದ್ರೆ ಅದು ನಮಗೆ ಸಿಗುತ್ತೆ, ಇನ್ನೊಬ್ರು 1,00,000 ದುಡಿದ್ರೆ ನಮಗೇನು ಲಾಭ? ಇಲ್ಲವೇ ಇಲ್ಲ. ಅದಕ್ಕೆ ಯಾವತ್ತೂ ದೇವರು ನನಗೆ ಕೊಟ್ಟಂಥ ಯಜಮಾನನಲ್ಲವೋ ಆತನ ಅರ್ಥ ಮಾಡ್ಕೊಳ್ತಾನೆ. ನಾನು ಇವ್ರನ್ನ ಸಾಕಲಿಕ್ಕೆ ಪೋಷಿಸಲಿಕ್ಕೆ ಒದ್ದಾಡ್ತಿದ್ದೇನೆ, ನನ್ನ ಪ್ರಯತ್ನ ಇವರಿಗೆ ಅರ್ಥವಾಗೋದಿಲ್ಲ, ಬೇರೆ ಪುರುಷರ ಬಗ್ಗೆ ಎಷ್ಟು ಗೌರವ ಇಟ್ಟುಕೊಂಡರಲ್ಲ ಅಂತ. ಆವಾಗ ಕುಟುಂಬದಲ್ಲಿ ಅಶಾಂತಿ ನಿರ್ಮಾಣ ಆಗಿಬಿಡುತ್ತದೆ. ನಮ್ಮ ಕುಟುಂಬಕ್ಕೆ ಅಶಾಂತಿ ತರಲಿಕ್ಕೆ ನಾವೇ ಮೂಲ ಕಾರಣರು, ಅದನ್ನು ಬೇರೆ ಮೇಲೆ ತಪ್ಪು ಹೊರಿಸ್ತೇವೆ ಅಂತ. ಇದು ನಮ್ಮಿಂದ ಹೊರಟು ಹೋಗಬೇಕು. ದೇವರು ಕೊಟ್ಟ ಯಜಮಾನನಲ್ಲವೋ, ನಮ್ಮ ಯಜಮಾನ ಎಷ್ಟೇ ದುಡಿದಿರಲಿ ನಾವು ಅದರಲ್ಲಿ ಸಂತೃಪ್ತಲಾಗಲಿಕ್ಕೆ ಪ್ರಯತ್ನ ಮಾಡಬೇಕೇ ವಿನ ಹೊರತು ಅದಕ್ಕೆ ಮೀರಿ ಹೋಗೋದ್ರಿಂದ ಅಶಾಂತಿ ಕಡೆಗೆ ಹಾದು ಹೋಗ್ತೇವೆ. ಕೆಲವು ಸಾರಿ ಪುರುಷರೇನು ಮಾಡ್ತಾರೆ, ಇವ್ರು ಹೀಗೆ ಹೇಳುವಾಗ ಹೇಳ್ತಾರೆ, ನೋಡು ಕೆಲಸ ಇಲ್ಲದವಳಾದ ನಿನ್ನನ್ನು ಕಟ್ಕೊಂಡು ಬಾಧೆ ಪಡ್ತಿದ್ದೇನೆ. ನೋಡು ಪಕ್ಕದವರು ಇಬ್ಬರು ಕೆಲಸ ಮಾಡ್ತಾರೆ, ಒಬ್ಬರ ಮಕ್ಕಳ ಶಿಕ್ಷಣ ಮನೆ ನಡೆಸ್ಕೊಳ್ತಾರೆ, ಇನ್ನೊಬ್ಬರ ಹಣದಿಂದ ಆಸ್ತಿ ಸಂಪಾದಿಸ್ತಿದ್ದಾರೆ. ಅದಕ್ಕೆ ಅವರು ಮನೆ ಮೇಲೆ ಮನೆ ಕಟ್ಟಿದ್ದಾರೆ ಅಂತೇಳಿ ಮಾತಾಡ್ಕೊಳ್ತೇವೆ. ಆವಾಗ ಅಮ್ಮ ಏನು ಹೇಳ್ತಾಳೆ, ಇವರನ್ನು ಪೋಷಿಸೋದರಲ್ಲಿ ಸರಿಯಾಗಿ ಆಹಾರ ಬಡಿಸೋದರಲ್ಲಿ ಒದ್ದಾಡ್ತಿದ್ದೇನೆ, ನನ್ನ ಬಗ್ಗೆ ಇವರಿಗೆ ಗೌರವಿಲ್ಲ, ಆ ಕೆಲಸ ಮಾಡುವ ಹೆಣ್ಮಗಳ ಬಗ್ಗೆ ಎಷ್ಟು ಗೌರವ ಇದೆ ಅಂಥೇಳಿ ಅಶಾಂತಿ ನಿರ್ಮಾಣ ಆಗ್ತದೆ. ಅವಾಗ ಹೇಳ್ತಾರೆ, ನನಗೆ ಕೆಲಸ ಇಲ್ಲ ಅಂತ ಗೊತ್ತಿತ್ತು, ನನ್ನನ್ನು ಯಾಕೆ ಕಟ್ಕೊಂಡು ಬಾಧೆ ಪಡ್ತಾ ಇದೀಯ, ಕೆಲಸಗಳಂತ ಹೆಣ್ಮಗಳು ಕಟ್ಕೊಂಡ್ರೆ ನೀನು 3 ಅಂತಸ್ತು ಕಟ್ತಿದ್ದೀ ಅಂತ ಮಾತು. ಹಾಗೆ ನಮ್ಮ ಕುಟುಂಬ ಒಡೆದು ಹೋಗಲಿಕ್ಕೆ ನಾವೇ ಕಾರಣರು. ಅದನ್ನು ಬಿಟ್ಟು ಏನು ಮಾಡ್ತೇವೆ, ಬೇರೆಯವ್ರ ಮೇಲೆ ತಪ್ಪು ಹೊರಿಸ್ತೇವೆ. ಅದಕ್ಕೆ ದೇವರು ನಮಗೇನು ಕೊಟ್ಟಿದ್ದಾನೋ ನಾವು ಅದರಲ್ಲಿ ಆನಂದ ಪಡಬೇಕು. ಅದನ್ನು ಬಿಟ್ಟು ಇಲ್ಲದ ಸಂಗತಿಗಳಿಗಾಗಿ ತವಕಪಟ್ಟು ನಿರಾಸೆಗಡಿಗಳಾಗಿ ಹೋಗಬಾರದು. ನಮಗಿರುವ ಮಕ್ಕಳಿರಬಹುದು, ಆಸ್ತಿ ಇರಬಹುದು, ಹೆಂಡತಿ ಇರಬಹುದು, ಯಜಮಾನ ಇರಬಹುದು, ನಾವು ಇವುಗಳಲ್ಲಿ ಇದ್ದದರಲ್ಲಿ ಸಂತೃಪ್ತರಾಗಬೇಕೇ ಹೊರತು ಇಲ್ಲದ ಸಂಗತಿಗಳಾಗಿ ತವಕಪಟ್ಟು ನಿರಾಸೆಗಡಿಗಳಾಗಿ ಹೋಗಬಾರದು ಅಂತ. ಅದಕ್ಕೆ ಪೌಲ ಬಹಳ ಚೆನ್ನಾಗಿ ಹೇಳ್ತಾನೆ, ಬಡತನದ ಗುಟ್ಟು ಸಿರಿತನದ ಗುಟ್ಟು ಎರಡೂ ಗೊತ್ತಿದೆ ನನಗೆ. ಬಹಳಷ್ಟು ಜನರಿಗೆ ಸಿರಿತನದ ಅನುಭವ ಇದೆ, ಬಡತನ ಗೊತ್ತಿಲ್ಲ ಜನರಿಗೆ. ಇನ್ನು ಕೆಲವರಿಗೆ ಬಡತನದ ಅನುಭವ ಇದೆ, ಸಿರಿತನದ ಅನುಭವ ಇಲ್ಲ. ಬಡವರು ಶ್ರೀಮಂತರಾದರೆ ಜೀವನವನ್ನೇ ವ್ಯತಿರಿಕ್ತ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾರೆ. ಶ್ರೀಮಂತರು ಬಡವರಾದರೆ ಅವರ ಬದುಕನ್ನೇ ಬೇರೆಯಾಗಿಬಿಡುತ್ತದೆ. ಹಾಗಿರಬಾರ್ದು. ಸಮಯಕ್ಕೆ ಏನು ಸಿಕ್ಕುತ್ತದೋ ಅದರಲ್ಲಿ ಸಂತೃಪ್ತರಾಗಬೇಕು. ನಮಗೆ ಗೊತ್ತು 1,000 ರೂಪಾಯಿ ಸಿಕ್ಕಿದೆ, ಅದರಲ್ಲಿ ಆನಂದ ಪಡೋಣ. ಕೆಲವು ಸಾರಿ ನಮಗೆ 500 ರೂಪಾಯಿ ಸಿಗ್ತದೆ, ಅದರಲ್ಲಿ ಆನಂದ ಪಡೋಣ. ಕೆಲವು 10,000 ರೂಪಾಯಿ ಸಿಗ್ತದೋ ಅದರಲ್ಲಿ ಆನಂದ ಪಡೋಣ. ಹಾಗಾದರೆ ಗಮನಿಸುವಂಥದ್ದು, ನಮಗೇನು ದೇವರ ಸಮಯಕ್ಕೆ ಕೊಡ್ತಾನೋ ಅದರಲ್ಲಿ ಸಂತೃಪ್ತರಾಗಬೇಕು. ಇದ್ದದರಲ್ಲಿ ಸಂತೃಪ್ತನಾಗುವಂಥದ್ದೇ ದೇವರ ಮಕ್ಕಳ ನಿಜವಾದ ಲಕ್ಷಣ. ಆಗ ನಾವು ಗಮನಿಸುವಂಥದ್ದು, ದೇವರು ನಮಗೇನು ಕೊಡ್ತಾನೋ ಅದರಲ್ಲಿ ನಾವು ಆನಂದಿಸಬೇಕು. ವಿಧವೆ ಮನೆಯಲ್ಲಿರುವ ಎಣ್ಣೆಯನ್ನು ದೇವರ ಮನುಷ್ಯನ ಮಾತಿನಂತೆ ಬಳಕೆ ಮಾಡಿಕೊಂಡಾಗ ಆಕೆಯನ್ನು ಸಾಲದಿಂದ ಪಾರು ಮಾಡಿ ಸಮೃದ್ಧಿ ಕಡೆಗೆ ನಡೆಸಲ್ಪಟ್ಟಿತ್ತು. ಮೋಸೆ ಕೈಯಲ್ಲಿದ್ದ ಕೋಲು ದೇವರ ಮಾತಿನಂತೆ ಬಳಕೆ ಮಾಡಿಕೊಂಡಾಗ ಇಸ್ರಾಯೇಲರನ್ನು ಐಗುಪ್ತ ದಾಸತ್ನ ಬಿಡಿಸುವಂತೆ ಸಾಧ್ಯವಾಯಿತು. ದಾವಿದನ ಕೈಯಲ್ಲಿದ್ದ ಕಲ್ಲು ದೇವರ ಮಾತಿನಂತೆ ಬಳಕೆ ಮಾಡಿಕೊಂಡಾಗ ಗೊಲಿಯಾತನನ್ನು ನೆರಕುರುಳಿಸುವಂತೆ ಆಯಿತು. ಸಂಸೋನನ ಕೈಯಲ್ಲಿದ್ದ ಸತ್ತು ಹೋದ ಕತ್ತೆ ದವಡೆ ಎಲುಬನ್ನು ದೇವರ ಮಾತಿನಂತೆ ಬಳಕೆ ಮಾಡಿಕೊಂಡಾಗ 1,000 ಜನ ಫಿಲಿಸ್ಟಿಯರನ್ನು ಸೋಲಿಸುವಂತೆ ಆಯಿತು. ಆತ್ಮೀಯ ಪ್ರಿಯ ದೇವಜನರೇ, ನಮ್ಮ ಕೈಯಲ್ಲಿ ಏನಿದೆಯೋ ಅದನ್ನು ನಾವು ದೇವರ ಮಾತಿನಂತೆ ಬಳಕೆ ಮಾಡಿಕೊಳ್ಳುವಾಗ ನಾವು ಜಯವನ್ನು ಕಾಣುತ್ತೇವೆ, ಸಂತೃಪ್ತರಾಗಿ ಬದುಕುತ್ತೇವೆ. ಹಾಗನ್ನು ಗಮನಿಸುವಂಥದ್ದು. ವಿಧವೆ ತನ್ನಲ್ಲಿದ್ದುದರಲ್ಲಿ ಸಂತೃಪ್ತರಾಗುವಂತೆ ದೇವರು ಸಹಾಯ ಮಾಡಿದನು. ಹೀಗೆಯೇ ನಮ್ಮ ಹಸ್ತದಲ್ಲಿ ಏನು ಕೊಟ್ಟಿದ್ದಾನೋ ದೇವರು, ಅದನ್ನೇ ನಾವು ದೇವರ ಮಾತಿನಂತೆ ಬಳಕೆ ಮಾಡಿಕೊಳ್ಳುವಾಗ ನಾವು ಅದರಲ್ಲಿ ಜಯವನ್ನು, ಸಂತೋಷವನ್ನು ಅನುಭವಿಸಲು ಸಾಧ್ಯ. ಬನ್ನಿರಿ ಪ್ರಾರ್ಥನೆ ಮಾಡೋಣ. ಶಾಂತಿದಾಯಕನು ಕೃಪಾ ಸಂಪೂರ್ಣನಾಗಿರುವಂಥ ನಮ್ಮ ಪರಲೋಕದ ಪ್ರಿಯ ಕರ್ತನೇ, ನಿಮ್ಮ ಮಹಾಕರುಣೆ ಕೃಪೆಗಾಗಿ ನಿಮಗೆ ಸ್ತೋತ್ರ.
ದೇವರಾತ್ಮನಿ ಬೆಳೆಯಲಿ. ಅಂದು ವಿಧವೆ ಮನೆಯಲ್ಲಿರ್ತಕ್ಕಂಥ ಎಣ್ಣೆಯನ್ನು ಸಮೃದ್ಧಿಪಡಿಸಿ ಸಾಲದಿಂದ ಪಾರು ಮಾಡಿ ಸಂತೋಷ ಅನುಭವಿಸುವಂತೆ ಮಾಡಿದ ದೇವರೇ, ನಿನ್ನ ಮಕ್ಕಳಾದಂಥ ನಾವುಗಳು ನಮ್ಮ ಹಸ್ತದಲ್ಲಿ ಏನು ಕೊಟ್ಟಿದೆಯೋ ಅದರ ನಿನ್ನ ಚಿತ್ತಕ್ಕನುಸಾರವಾಗಿ ಬಳಕೆ ಮಾಡಿ ನೀನು ಕೊಡುವಂಥ ನಿಜವಾದ ಸಂತೋಷ ಸಮಾಧಾನವನ್ನು ನಮ್ಮ ನಿಜ ಬಾಳಿನಲ್ಲಿ ಅನುಭವಿಸಲಿಕ್ಕೆ ಸಹಾಯವನ್ನು ಮಾಡಿರಿ. ಇದನ್ನು ಆಲಿಸುವ ಕೇಳುವ ಪ್ರತಿಯೊಬ್ಬರ ಜೀವಿತವನ್ನು ಮಾರ್ಪಡಿಸಿ ನಿನ್ನಲ್ಲಿರುವ ನಿಜವಾದ ಸಂತೋಷವನ್ನು ಅನುಭವಿಸುವಂತೆ ಸಹಾಯ ಮಾಡಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ನಮ್ಮ ಪರಲೋಕದ ಪ್ರಿಯ ಕರ್ತನೇ, ಆಮೇನ್. ದೇವರು ನಮ್ಮೊಂದಿಗಿರಲಿ. ಪ್ರಿಯರಿದನ್ನು ಆಲಿಸಿರಿ ಮತ್ತು ಅನೇಕರಿಗೆ ಇದನ್ನು ಕೇಳುವಂಥ ವ್ಯವಸ್ಥೆಯನ್ನು ಮಾಡಿಕೊಡಿ.